ಒಗ್ಗರಣೆ ಮಾಡಿದ್ದೇನೆ. ನೋಡಿ ಪರಿಮಳ ಬರ್ತದೆ, ತುಪ್ಪದ ಒಗ್ಗರಣೆ ಅಲ್ವಾ. ತಂಬುಳಿ ರೆಡಿ. ಹಾಗೆ ನೀವು ಕೂಡ ನನಗೆ ಕಮೆಂಟ್ ಮೂಲಕ ಹೇಳ್ತೀರಾ ಈ ಥರ ತಂಬುಳಿಗೆ ನೀವು ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ರುಚಿ ರುಚಿಯಾಗಿ ತಂಪಾಗಿ ಈ ಬೇಸಿಗೆಗೆ ಸೂಟ್ ಆಗುವಂತಹ ಸೌತೆಕಾಯಿ ತಂಬುಳಿಯನ್ನು ಮಾಡೋದು ಹೇಗೆ ಅಂತ ನೋಡುವ. ಡಿಫ್ರೆಂಟಾಗಿ ತುಂಬ ಪರಿಮಳ ಇರ್ತದೆ, ಟೇಸ್ಟಿಯಾಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಇನ್ನು ನಮ್ಮನೆಗೆ ಬಿಸಿಲಿಗೆ ಹೋದ್ರೆ ತುಂಬ ತಲೆನೋವು ಆಗ್ತಿತ್ತು. ಇವತ್ತು ಇನ್ನೊಂದು ತಂಬುಳಿ ಒಟ್ಟಿ ಬಂದಿದ್ದೇನೆ. ಬೇಸಿಗೆ ಕಾಲ ಅಲ್ವಾ, ಹಾಗೆ ತಂಬುಳಿ ಸಿರೀಸ್ ಮಾಡುವ ಅಂತ. ಎಲ್ರಿಗೂ ಹೆಲ್ಪ್ ಆಗ್ತದೆ. ಹಾಗೆ ನೀವು ಕೂಡ ನನಗೆ ಕಮೆಂಟ್ ಮೂಲಕ ಹೇಳ್ತೀರಾ ಈ ಥರ ತಂಬುಳಿಗೆ ನೀವು ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ಒಗ್ಗರಣೆ ಮಾಡಿ ತಂಬುಳಿ ಮಾಡ್ತಾ ಇದ್ದೇನೆ. ನಮ್ಮ ವ್ಯೂವರ್ಸ್ ಹೇಳಿದ್ರು ಒಗ್ಗರಣೆ ಮಾಡಿ ಅಂತ. ಸೊ ಇವತ್ತು ನಾನು ಮಾಡೋ ತಂಬುಳಿ ನೋಡಿದಾಗ ನಿಮಗೆ ಗೊತ್ತಾಗಿರ್ತದೆ. ಇದು ಮುಳ್ಳು ಸೌತೆ ತಂಬುಳಿ, ಅಥವಾ ಇಲ್ಲಿ ಸೌತೆಕಾಯಿ, ಬೆಂಗಳೂರಲ್ಲೆಲ್ಲ ಸೌತೆಕಾಯಿ ಅಂತ ಹೇಳ್ತೀವಿ. ಆ್ಯಂಡ್ ನಮ್ಮ ಭಾಷೆಯಲ್ಲಿ ಇದನ್ನು ಚಕ್ಕರ್ಪೆ ಅಂತ ಹೇಳ್ತೇವೆ. ಅದರ ತಂಬುಳಿ ಮಾಡೋದು ಹೇಗೆ ಅಂತ ನೋಡುವ. ಮಾಡಲಿಕ್ಕೆ ತುಂಬ ಈಸಿ ಆಯಿತಾ. ಇದರ ತಿರುಳನ್ನು ತೆಗಿಬೇಕು. ನಾವು ಫುಲ್ ಹಾಕೋದಿಲ್ಲ, ಬರೀ ತಿರುಳನ್ನು ಹಾಕಿ ಮಾಡೋದು. ನಾನು ಸಣ್ಣ ಇರಬೇಕಾದ್ರೆ ನಮ್ಮನೆಗೆ ಬಿಸಿಲಿಗೆ ಹೋದ್ರೆ ತುಂಬ ತಲೆನೋವು ಆಗ್ತಿತ್ತು. ಇವಾಗಲೂ ಆಗ್ತದೆ, ಇಲ್ಲ ಅಂತಲ್ಲ, ಮತ್ತು ಇವಾಗ ತುಂಬ ಕಡಿಮೆ ಆಗಿದೆ. ಸೊ ಡೈಲಿ ಅವಾಗ ಅವರು ಇದನ್ನು ಮಾಡ್ತಿದ್ರು ತಂಪಾಗಲಿಕ್ಕೆ. ಒಂಥರ ಹೊಟ್ಟೆಗೂ ತಂಪಾಗ್ತದೆ. ಅದಕ್ಕೆ ನನಗೆ ಇದು ತುಂಬ ಇಷ್ಟ ಆಗಿತ್ತು ಕೂಡ. ನಾನು ಕೂಡ ಕಾಲೇಜಿಂದಲೂ ಬರಬೇಕಾದ್ರೆ ಇದನ್ನು ಮಾಡಿ ಇಡ್ತಿದ್ರು. ಇದರ ತಿರುಳನ್ನು ತೆಗೆಯೋದು ನನಗೆ ತುಂಬ ಖುಷಿ ಆಗ್ತಿತ್ತು. ಸೊ ಇವತ್ತು ನನ್ನ ಮಗ ಬಿಸಿಲಿಂದ ಬರ್ತಾನೆ ಸ್ಕೂಲಿಂದ. ಅವ್ರಿಗೇನೋ ವ್ಯಾನೆಲ್ಲ ಇರ್ತದೆ, ಆದರೂ ಅವನಿಗೆ ತಂಬುಳಿಯೆಲ್ಲ ಇಷ್ಟ. ಅವನಿಗೊಂದು ಸತಿ ಮಾಡಿಕೊಡುವ ಅಂತ. ತಿರುಳೆಲ್ಲ ತೆಗಿಬೇಕು. ತುಂಬ ಜನಕ್ಕೆ ಬೇಕು ಅಂದರೆ ಇನ್ನೂ ಒಂದು 2-3 ಇಟ್ಕೊಳ್ಬೇಕು. ಈಗ ನಾವು ಇಬ್ಬರಿಗೆ ಮಾಡುವ ಕಾರಣ ಸಾಕಾಗ್ಬೋದು ಇಷ್ಟು. ಮತ್ತು ಇದನ್ನು ಬಿಸಾಡಬೇಕು ಅಂತೇಳಿ ಇದನ್ನು ತಿನ್ಲಿಕ್ಕೆ ಆಗ್ತದೆ. ಉಪ್ಪು ಹಾಕಿ ಸೈಡಲ್ಲಿ ಹಾಕಿ ಉದ್ದ ಕೊಟ್ಟರೆ ಅದು ಒಂದು ಡಿಫ್ರೆಂಟ್ ಅಂತ ಅನ್ನಿಸ್ತದೆ ಮಕ್ಕಳಿಗೆ. ಸೊ ಹೆಲ್ತಿ ರೆಸಿಪೀಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವರ ಹೆಲ್ತ್ ಇಂಪ್ರೂವ್ ಆಗ್ತದೆ, ಮತ್ತು ಜಂಕ್ ತಿನ್ನೋದು ಕಡಿಮೆ ಆಗ್ತದೆ. ಈಗ ಆಯಿತು. ಇನ್ನು ಇದಕ್ಕೆ ತೆಂಗಿನಕಾಯಿ, ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಬಿಳಿಯಾಗಿರ್ತದಲ್ಲ, ಗೆರಟೆಯ ಅಡಿಯಲ್ಲಿರುವುದಲ್ಲ, ಮೇಲಿಂದ ತೆಗೆದು. ತುಂಬ ತೆಂಗಿನಕಾಯಿ ತುರಿ ಹಾಕಿದರೆ ಒಳ್ಳೆಯದಾಗೋದಿಲ್ಲ, ಸ್ವಲ್ಪ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ತುಂಬ ನೀರು ಹಾಕೋದು ಈಗಲೇ ಬೇಡ, ಯಾಕಂದರೆ ಸೌತೆಕಾಯಲ್ಲಿ ನೀರು ಇರ್ತದೆ ಧಾರಾಳ. ಈಗ ಇದನ್ನು ಫೈನಾಗಿ ಪೇಸ್ಟ್ ಮಾಡಬೇಕು. ತಂಬುಳಿ ಫೈನ್ ಪೇಸ್ಟ್ ಮಾಡಿದ್ದೇನೆ, ಆದರೂ ಅದನ್ನು ಸ್ವಲ್ಪ ಸೋಸ್ತಾ ಇದ್ದೇನೆ. ಯಾಕಂದರೆ ನನಗೆ ಇದು ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ ಈ ಥರ ಮಾಡಿದರೆ. ಸೋಸ್ಬೇಕಂತನೂ ಇಲ್ಲ, ಹಾಗೆ ಮಾಡ್ಬೋದು. ಒಳ್ಳೆ ಪರಿಮಳ ಬರ್ತಾ ಇದೆ ಸೌತೆಕಾಯಿ ಅರ್ಧದ್ದು ತೆಂಗಿನಕಾಯಿ ಜೊತೆ. ಮಿಕ್ಸಿಗೆ ಸರಿ ನೀರು ಹಾಕಿ ಮತ್ತೆ ಅದನ್ನು ಅದಕ್ಕೆ ಹಾಕಿ ನೋಡಿ. ಇದರಲ್ಲಿ ತುಂಬ ಇರ್ತದೆ. ಈ ಪುಂಟೆಯನ್ನು ಕೂಡ ಬಿಸಾಡಬೇಕು ಅಂತಿಲ್ಲ. ಇದನ್ನು ನಾವು ಸಾಂಬಾರಿಗೆ ಎಲ್ಲ ಅರಿಯುವಾಗ ಸೇರಿಸ್ಕೊಂಡ್ರೆ ವೇಸ್ಟ್ ಆಗಲಿಕ್ಕಿಲ್ಲ. ಅದರದ್ದು ನಮಗೆ ಕಂಟೆಂಟ್ ಬಾಡಿಗೆ ಸಿಗ್ತದೆ. ಅಥವಾ ತೆಂಗಿನಕಾಯಿ ತುರಿ ಬದಲು ಪಲ್ಯಕ್ಕೆ ಹಾಕ್ಬೋದು. ಇದೊಂದು ಬೇರೆ ಟೇಸ್ಟ್ ಕೊಡ್ತದೆ. ಕೊನೆಯಲ್ಲಿ ಮಜ್ಜಿಗೆ ಹಾಕಬೇಕು. ಆಲ್ಮೋಸ್ಟ್ ಈಕ್ವಲ್ ಚಪ್ಪೆ ಮಜ್ಜಿಗೆ ಆದರೆ, ಹುಳಿ ಮಜ್ಜಿಗೆ ಆದರೆ ನೋಡ್ಕೊಂಡು ಹಾಕಿ. ಸರಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೇನೆ. ತಂಬುಳಿ ನೀರಾದಷ್ಟು ಟೇಸ್ಟ್ ಜಾಸ್ತಿ ಆಗೋದು. ನೋಡಿ, ತಂಬುಳಿ ರೆಡಿ. ಕೊನೆಯಲ್ಲಿ ಸಾಸಿವೆ, ತುಪ್ಪ ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿದ್ದೇನೆ.
ಅಲ್ಲಿ ಪರಿಮಳ ಬರ್ತದೆ, ತುಪ್ಪದ ಒಗ್ಗರಣೆ ಅಲ್ವಾ. ತಂಬುಳಿ ರೆಡಿ. ನನಗೆ ತಂಬುಳಿಯನ್ನು ಟೇಸ್ಟ್ ಮಾಡ್ಲಿಕ್ಕೆ ಅರ್ಜೆಂಟ್ ಆಗ್ತಿದೆ. ನನ್ನ ಫೇವ್ರೇಟ್ ಇದು. ನೀವು ಕೂಡ ಟ್ರೈ ಮಾಡಿ ಆಗ್ತದೆ, ಹೇಗಾಗ್ತದೆ ಅಂತ ಹೇಳಿ. ನಾನೀಗ ಹೇಗಾಗಿದೆ ಅಂತ ಹೇಳ್ತೇನೆ. ವಾಹ್, ಇಲ್ಲಿ ಇಳಿಬೇಕಾದ್ರೆ ಒಂಥರ ಖುಷಿ ಕೊಡ್ತದೆ, ಅಷ್ಟು ತಂಪಾಗ್ತದೆ ಹೊಟ್ಟೆ. ಸೂಪರ್. ಈ ತಂಬುಳಿ ಊಟ ಮಾಡಬೇಕಾದ್ರೆ ಬೇಗ ಹೊಟ್ಟೆ ತುಂಬ್ತದೆ, ಯಾಕಂದ್ರೆ ನಾವು ತೆಂಗಿನಕಾಯಿ ಹಸಿ ಹಾಕಿರ್ತೇವಲ್ಲ. ಸೊ ಅನ್ನದ ಕ್ವಾಂಟಿಟಿ ಕಡಿಮೆ ಆಗ್ತದೆ, ಹೆಲ್ದಿ ಫುಡ್ಸ್ ಜಾಸ್ತಿ ಹೋಗ್ತದೆ. ಸೊ ಒಂಥರ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಇದನ್ನು ಫಾಲೋ ಮಾಡ್ಬೋದು. ಇನ್ನು ಮಗ ಬಂದ ಮೇಲೆ ಊಟ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು. ಥ್ಯಾಂಕ್ ಯು, ಲವ್ ಯು, ಬೈ ಬೈ, ಟೇಕ್ ಕೇರ್.